ಬ್ರೇಕ್ ನಂತರ ನಾವು ಬೆಂಗಳೂರಿಗೆ ಸ್ವಾಗತ. ಉದ್ಯಾನ ನಗರಿ ಬೆಂಗಳೂರಿನ ಕೆಆರ್ ಮಾರುಕಟ್ಟೆ ಸ್ವಚ್ಛ ಮಾಡಿಯೇ ತೀರ್ತೇನೆ ಅಂತ ಬಿಬಿಎಂಪಿ ಪಟ್ಟು ಹಿಡಿದಿದೆ. ಆದರೆ ಅದು ಮಾರುಕಟ್ಟೆ ಕಸ ವಿಲೇವಾರಿ ಮಾಡೋಕಲ್ಲ, ಬದಲಾಗಿ ಮಾಧ್ಯಮಗಳ ಕ್ಯಾಮೆರಾಗಳ ಮುಂದೆಯಾದರೂ ತೋರಿಕೆಯ ಕಸ ಕ್ಲೀನಿಂಗ್ ಮಾಡಿ ಮುಗಿಸೋಕೆ ಅನ್ನೋದು ಸಾಬೀತಾಗಿದೆ. ಪ್ರತಿ ಸೋಮವಾರದಂತೆ ಇವತ್ತು ಕೂಡ ಕೆಆರ್ ಮಾರ್ಕೆಟ್ ಅಲ್ಲಿ ಕಸ ವಿಲೇವಾರಿ ನಡೀತು. ಆದರೆ ಇವತ್ತಿನ ವಿಶೇಷ ಅಂದ್ರೆ ಮಹಿಳಾ ಕಾರ್ಪೊರೇಟರ್ಗಳು ಪೊರಕೆ ಹಿಡ್ಕೊಂಡು ರಸ್ತೆಗೆ ಇಳಿದಿತ್ತು. ಆದರೆ ಮಹಿಳಾ ಮಣಿಗಳ ಸ್ವಚ್ಛತಾ ಕಾರ್ಯ ನಡೆದಿದ್ದು ಕ್ಯಾಮೆರಾ ಮುಂದೆ ಮಾತ್ರ. ಕ್ಯಾಮೆರಾ ಮರೆಯಾಗ್ತಾ ಇದ್ದಂತೆ ಕಾಲ ಮುಂದೆ ಇದ್ದ ಕಸವನ್ನು ಕೂಡ ಸ್ವಚ್ಛಗೊಳಿಸಲಿಲ್ಲ. ಇನ್ನು 7ನೇ ವಾರದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಟಿ ಮಾಳವಿಕಾ, ಇಷ್ಟು ವರ್ಷ ಸ್ವಚ್ಛತೆಗೆ ಗಮನ ಹರಿಸದ ವ್ಯಾಪಾರಿಗಳಲ್ಲಿ ನೈರ್ಮಲ್ಯದ ಅರಿವನ್ನ ಮೂಡಿಸಬೇಕಾಗಿದೆ ಅಂದರು. ಈಗ ಸ್ವಲ್ಪ ಮಟ್ಟಿಗೆ ವ್ಯಾಪಾರಸ್ಥರಲ್ಲಿ ಪ್ರಜ್ಞೆಯನ್ನು ಮೂಡಿಸುವುದರಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಭವಿಷ್ಯದಲ್ಲೂ ಹೀಗೆ ಅವರವರ ಅಂಗಡಿ ಮುಂದಿನ ತ್ಯಾಜ್ಯವನ್ನು ಅವರು ತೆಗೆದುಹಾಕೊಳ್ಳೋಕೆ ಪ್ರಾರಂಭ ಮಾಡಿದ್ರೆ ಪ್ರಾಯಶಃ ಕೆಆರ್ ಮಾರುಕಟ್ಟೆ ಇಡೀ ದೇಶದಲ್ಲಿ ಒಂದು ಮಾದರಿ ಮಾರುಕಟ್ಟೆ ಆಗುತ್ತೆ. ಹಾಗಾಗಲಿ ಅಂತ ನಾನು ಹಾರೈಸ್ತೀನಿ. 60 ಮಂದಿ ಮಹಿಳಾ ಕಾರ್ಪೊರೇಟರ್ಗಳಲ್ಲಿ ಕಸ ವಿಲೇವಾರಿಯಲ್ಲಿ ಭಾಗವಹಿಸಿದ್ದು ಮಾತ್ರ ಕೇವಲ 16 ಮಂದಿ. ಇವತ್ತು ಕೆಆರ್ ಮಾರ್ಕೆಟ್ ಸ್ವಚ್ಛ ಆಗಿದೆ ಅಂದರೆ ನಮ್ಮ ಬೆಂಗಳೂರು ಸ್ವಚ್ಛ ಆದಂಗೆ ಅಂತ ಹೇಳಲಿಕ್ಕೆ ಜನ ಇಷ್ಟಪಡ್ತಾರೆ. ಆದ್ದರಿಂದ ನಾವು ಇವತ್ತು ನಮ್ಮ ಮಹಾನಗರ ಪಾಲಿಕೆ ಮಹಿಳೆಯರು ಕೂಡ ಇವತ್ತು ಭಾಗವಹಿಸಿ ಚೇರ್ಮನ್ನು ಮತ್ತು ಮಹಾಪೌರರು ಮತ್ತು ಮಾಳವಿಕಾ ಅವರು ಕೂಡ ಈ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಬೆಂಗಳೂರು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಗಸ ಆರಂಭದಲ್ಲಿ ಬಟ್ಟೆಯನ್ನ ಎತ್ತಿ ಎತ್ತಿ ಒಗೆದ ಎಂಬಂತೆ ಜನಪ್ರತಿನಿಧಿಗಳು ಕ್ಯಾಮ್ರಾ ಮುಂದೆ ಮಾತ್ರ ಕಸ ತೆಗೆದ್ರು. ಕ್ಯಾಮ್ರಾ ಮರೆಯಾಗ್ತಾ ಇದ್ದಂತೆ ಇಂದಿನ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಇಟ್ರು. ಬೆಂಗಳೂರಿಂದ ಕ್ಯಾಮ್ರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಇಲ್ಲೊಬ್ಬ ವ್ಯಕ್ತಿ ಪೊಲೀಸ್ ಎಸ್ಐ ದೌರ್ಜನ್ಯದಿಂದ ತನ್ನ ಎಡಕಿವಿಯ ಶ್ರವಣ ಶಕ್ತಿಯನ್ನೇ ಕಳೆದುಕೊಂಡಿದ್ದಾರೆ. ಹಾಗಾದರೆ ಯಾರವರು? ಪೊಲೀಸ್ ನೀಡಿದ ಟಾರ್ಚರ್ ಆದರೂ ಎಂತಹದ್ದು? ನೀವೇ ನೋಡಿ. ಇದು ಬೇಲಿಯ ಎದ್ದು ಹೊಲಮೇದ ಕತೆ. ಕಳೆದ ಗುರುವಾರದಂದು ಮನೆಗೆ ಹೊರಟಿದ್ದ ಇಎಂಸಿ ಕಂಪನಿಯ ಕ್ಯಾಬ್ ಡ್ರೈವರ್ ನಾಗರಾಜು ವಿದ್ಯಾಪೀಠ ಸರ್ಕಲ್ಗೆ ಆಗಮಿಸಿದಾಗ ಅಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡ್ತಾ ಇದ್ದ ಎಸ್ಐ ಎದುರಾಗಿದ್ದಾರೆ. ಕ್ಯಾಬಲ್ಲಿದ್ದ ನಾಗರಾಜು ಬಳಿ ಬಂದ ಗಣೇಶ್ ಕಾರಿಂದ ಕೆಳಗೆ ಇಳಿಯುವಂತೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಅಷ್ಟು ಸಾಲದು ಅನ್ನುವಂತೆ ನಾಗರಾಜ್ ಕೆನ್ನೆಗೆ 4 ಬಾರಿಸಿ ಮೊಬೈಲ್ ಫೋನ್ ಅನ್ನ ಒಡೆದು ಹಾಕಿದ್ದಾರೆ. ಇದನ್ನ ಇತರರು ಪ್ರಶ್ನೆ ಮಾಡಿದ್ದಕ್ಕೆ ನಾಗರಾಜ್ನನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬಂದ ಗಣೇಶ್ ಕಾರಲ್ಲಿ ಬಿದ್ದಿರುವುದಾಗಿ ಹೇಳುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ನಾಗರಾಜ್ ವಿರುದ್ಧ 303 ಕೇಸನ್ನು ದಾಖಲಿಸಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸಿದರು. ದಾಖಲಾತಿಗಳು ಎತ್ತಿ ಬಿಸಾಕ್ಬಿಟ್ರು ಸರ್, ರೋಡ್ಗೆ ಎತ್ತಿ ಬಿಸಾಕ್ಬಿಟ್ರು. ಯಾಕೆ ಸರ್ ಬಿಸಾಕ್ತಾ ಇದ್ದೀರಾ ದಾಖಲಾತಿಗಳು? ನೋಡ್ಬಿಟ್ಟು ನನಗೆ ಡ್ಯೂಟಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್, ನಾನು ಡ್ಯೂಟಿಗೆ ಹೋಗ್ಬೇಕು ಅಂದೆ. ಅದನ್ನ ಕೇಳಿದ್ಗೆ ನನಗೆ ಕಾನೂನು ಹೇಳ್ತೀಯನೋ ಅಂದ್ಬಿಟ್ಟು ಕಪ್ಪಳೆಗೆಲ್ಲ ಹೊಡೆದು ಬಿಟ್ರು ಸರ್. ಹೊಡೆದು 4 ಏಟು ಹೊಡೆದು ಬಿಟ್ರು. ಈ ಕಿವಿ ಮುಚ್ಕೊಂಡ್ಬಿಡ್ತು ಸರ್, ಏನು ಕೇಳಿಸ್ತಾನೆ ಇಲ್ಲ. ಇವತ್ತು ಜಾಮೀನಿಂದ ಹೊರಗಡೆ ಬಂದ ನಾಗರಾಜ್ ಟೂರಿಸ್ಟ್ ಟ್ಯಾಕ್ಸಿ ಓನರ್ಸ್ ಅಸೋಸಿಯೇಷನ್ನ ಸಹಕಾರದೊಂದಿಗೆ ಬೆಂಗಳೂರು ದಕ್ಷಿಣ ಡಿಸಿಪಿ ರೇವಣ್ಣರಿಗೆ ಗಣೇಶ್ ವಿರುದ್ಧ ದೂರು ಕೊಟ್ಟಿದ್ದಾರೆ. ಗಣೇಶ್ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳೋ ಭರವಸೆಯನ್ನೇನೋ ರೇವಣ್ಣ ಕೊಟ್ಟಿದ್ದಾರೆ. ಟ್ಯಾಕ್ಸಿ ಓನರ್ಸ್ ಅಸೋಸಿಯೇಷನ್ ಅವರು ಬಂದು ಒಂದು ಮೆಮೊರಂ ಕೊಟ್ಟಿದ್ದಾರೆ ಷಣ್ಮುಗಪ್ಪ ಅವರ ನೇತೃತ್ವದಲ್ಲಿ. ಈ ಬಗ್ಗೆ ನಾನು ಕೊಟ್ಟ ಮನವಿ ಮೇರೆಗೆ ಒಂದು ಪ್ರಾಥಮಿಕ ವಿಚಾರಣೆಯನ್ನು ಮಾಡಲಿಕ್ಕೆ ACP ಜಯನಗರ ಅವರಿಗೆ ಆದೇಶ ಮಾಡಲಾಗಿದೆ. ಅವರು ಎನ್ಕ್ವೈರಿ ಮಾಡಿ ಆದಷ್ಟು ಬೇಗ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದೀವಿ. ಆ ರಿಪೋರ್ಟ್ ಬಂದ ನಂತರ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಇನ್ನೆರಡು ದಿನಗಳ ಒಳಗೆ ಎಸ್ಐ ಗಣೇಶ್ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಉಗ್ರವಾದ ಹೋರಾಟ ನಡೆಸೋದಾಗಿ ಟೂರಿಸ್ಟ್ ಟ್ಯಾಕ್ಸಿ ಓನರ್ಸ್ ಅಸೋಸಿಯೇಷನ್ ಎಚ್ಚರಿಕೆ ಕೊಟ್ಟಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಪತ್ರಕರ್ತ ಚಂದ್ರಚೂಡ್ ಹಾಗೂ ಪತ್ನಿ ಮಂಜುಳಾ ದಾಂಪತ್ಯ ಪ್ರಕರಣ ಮತ್ತೊಂದು ತಿರುವು ಪಡೆದಿದೆ. ಪತ್ನಿ ಮಂಜುಳಾಗೆ ಪ್ರಕರಣ ಮುಗಿಯುವವರೆಗೂ ತಿಂಗಳಿಗೆ 6,000 ರೂಪಾಯಿ ಜೀವನಾಂಶ ನೀಡಬೇಕೆಂದು ಬೆಂಗಳೂರು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಮಧ್ಯಂತರ ಆದೇಶ ನೀಡಿದೆ. ಮಾಸಿಕ ವೆಚ್ಚವಾಗಿ 3,000 ಹಾಗೂ ಮನೆ ಬಾಡಿಗೆಗೆ 3,000 ನೀಡಬೇಕೆಂದು ಚಂದ್ರಚೂಡ್ಗೆ ನ್ಯಾಯಾಲಯ ಸೂಚಿಸಿದೆ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ?